ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಫಸ್ಟು ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಸಂಸ್ಕೃತ ಪದಗಳೇ ಆಗಿದ್ದರೆ ಅವುಗಳನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರ್ತಕ್ಕಂತಹ ಮೊದಲನೇ ವಿಧ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಸವರ್ಣ ದೀರ್ಘ ಸಂಧಿ ಅಂದ್ರೇನು ಅಂದರೆ ಸವರ್ಣ ಸ್ವರಗಳು ಅಂದರೆ ಒಂದೇ ಥರದ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳಗಳಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಏನಂತ ಹೇಳ್ತೀವಿ? ಸವರ್ಣ ದೀರ್ಘ ಸ್ವರ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ರೂಲ್ಸ್ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅ ಆ ಪ್ಲಸ್ ಅ ಆದರೂ ಬರ್ಬೋದು, ಇಲ್ಲಾಂದರೆ ಆ ಆದರೂ ಬರ್ಬೋದು. ಸವರ್ಣ ಸ್ವರಗಳಿದಾವೆ, ಅ ಅ ಆ ಸವರ್ಣ ಸ್ವರಗಳಿದಾವೆ. ಇವೆರಡೂ ಒಂದರ ಮುಂದೆ ಒಂದೇ ಬಂದರೆ ಅದೇ ಜಾತಿಯ ದೀರ್ಘ ಸ್ವರ ಆಗ್ತದ, ಅದೇ ಜಾತಿಯ ಅಕ್ಷರ ಇಲ್ಲಿ ದೀರ್ಘ ಸ್ವರ ಆಗ್ತದ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಈ ಇಲ್ಲಿ ಈ ಅಥವಾ ಈ ಬಂದರೆ ಸವರ್ಣ ಸ್ವರಗಳು ಬಂದರೆ ಈ ಅಂತಕ್ಕಂಥ ದೀರ್ಘ ಸ್ವರ ಏನಾಗ್ತದ ಆದೇಶವಾಗಿ ಬರ್ತದ. ನಂತರ ಉ ಅಥವಾ ಉ ಅಂತಕ್ಕಂಥ ಸ್ವರಗಳ ಮುಂದೆ ಉ ಅಥವಾ ಉ ಅಂತಕ್ಕಂಥ ಸ್ವರಗಳು ಬಂದರೆ ಊ ಅಂತಕ್ಕಂಥ ಸ್ವರ ಏನಾಗ್ತದ ದೀರ್ಘ ಸ್ವರ ಇಲ್ಲಿ ಆದೇಶವಾಗಿ ಬರ್ತದ ಅಂತ ಹೇಳ್ಬೋದು. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಕೂಡಿಕೊಂಡು ಸಂಧಿ ಆಗ್ತವ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಸವರ್ಣ ದೀರ್ಘ ಸಂಧಿಗೆ ನಾವು ಉದಾಹರಣೆಯನ್ನು ನೋಡೋದಾದರೆ ಮಂತ್ರಾಲಯ. ಇಲ್ಲಿ ನೋಡಿ, ಮಂತ್ರಾಲಯ ಯಾವ ರೀತಿ ಬಿಡಿಸಿ ಬರೀಬೇಕು? ಮಂತ್ರಾಲಯ ಅಂತ ಹೇಳ್ತೀವಿ. ಮಂತ್ರ ಪ್ಲಸ್ ಆಲಯ, ಮಂತ್ರ ಪ್ಲಸ್ ಆಲಯ. ಇಲ್ಲಿ ಅ ಅಂತಕ್ಕಂಥದ್ದು ಏನೈತಿ ಸವರ್ಣ ಸ್ವರ, ಅದೇ ಸವರ್ಣ ಸ್ವರ ಆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಆ ಅಂತ ಹೇಳ್ತೀವಿ. ಅಂದರೆ ಒಂದೇ ಜಾತಿಯ ಸ್ವರದ ಮುಂದೆ ಸ್ವರ ಬಂದರೆ ಅದೇ ಜಾತಿಯ ಸ್ವರ ಇಲ್ಲಿ ಆಗಮ ದೀರ್ಘ ಸ್ವರ ಏನಾಗ್ತದ ಆಗಮವಾಗಿ ಬರ್ತದ. ಮಂತ್ರ ಪ್ಲಸ್ ಆಲಯ, ಮಂತ್ರಾಲಯ ಅಂತ ಹೇಳ್ಬೋದು. ಗುರುಪದೇಶವನ್ನು ನೋಡೋಣ. ಗುರು ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ ಬರೆದ್ರೆ ನಮಗೇನಾಗ್ತದ ಗುರೂಪದೇಶ ಅಂತ ಹೇಳ್ತೀವಿ. ಗುರು ಉ, ಇಲ್ಲಿ ಉ ಅಂತಕ್ಕಂಥ ಪದ ಸ್ವರ ಬಂದದ. ಇಲ್ಲಿಯೂ ಕೂಡ ಉತ್ತರ ಪದದ ಆದಿಪದ ಏನದ ಉ ಅಂತಕ್ಕಂಥ ಸ್ವರದ ಉ ಅಂದರೆ ಸವರ್ಣ ಸ್ವರಗಳು ಬಂದಿದ್ರೆ ಅಲ್ಲಿ ದೀರ್ಘ ಸ್ವರ, ಅದೇ ಜಾತಿಯ ದೀರ್ಘ ಸ್ವರ ಏನಾಗ್ತದ ಆಗಮವಾಗಿ ಬರ್ತದ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ಹರಿ ಪ್ಲಸ್ ಈಶಾ, ಹರಿ ಪ್ಲಸ್ ಈಶಾ, ಹರಿ ಪ್ಲಸ್ ಈಶಾ, ಹರೀಶ ಅಂತ ಬರ್ತದ. ಹರಿ ಇಲ್ಲಿ ಈ ಅಂತಕ್ಕಂಥ ಸ್ವರ ಅದ, ಇಲ್ಲಿ ಈ ಅಂತಕ್ಕಂಥ ಸ್ವರ ಅದ. ಸವರ್ಣ ಸ್ವರಗಳು ಸೇಮ್ ಬಂದಿದ್ದಾವೆ, ಅದೇ ಜಾತಿಯ ದೀರ್ಘ ಸ್ವರ ಇಲ್ಲಿ ಆದೇಶವಾಗಿ ಬರ್ತದ. ಹರಿ ಪ್ಲಸ್ ಈಶ ಹರೀಶ ಅಂತ ಹೇಳ್ತೀವಿ. ಇನ್ನೆರಡು ಎಕ್ಸಾಂಪಲನ್ನು ನೋಡೋದಾದರೆ ಕರತಲ ಪ್ಲಸ್ ಆಮಲಕ, ಕರತಲ ಪ್ಲಸ್ ಆಮಲಕ ಏನಾಗ್ತದ ಕರತಲಾಮಲಕ ಅಂತಕ್ಕಂಥದ್ದು. ಇಲ್ಲಿ ಕರತಲ ಅ ಪ್ಲಸ್ ಆದ, ಇಲ್ಲಿ ಆ ಅಂತಕ್ಕಂಥದ್ದು ಆ ಅಂತಕ್ಕಂಥದ್ದು ಆದೇಶವಾಗಿ ಬರ್ತದ. ಆದ್ದರಿಂದ ಇದನ್ನು ಕರತಲಾಮಲಕ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ಗುರುಕ್ತಿ ಅಂತ ಬರ್ತದೆ. ಗುರುಕ್ತಿ ಗುರು ಪ್ಲಸ್ ಉಕ್ತಿ, ಗುರು ಉ ಅಂತಕ್ಕಂಥ ಸ್ವರ ಅದ, ಇಲ್ಲೂ ಕೂಡ ಉ ಸ್ವರ ಅದ. ಇಲ್ಲೇನಾಗದ ದೀರ್ಘ ಸ್ವರ, ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದದ. ಆದ ಕಾರಣ ಇದನ್ನ ಗುರುಕ್ತಿ ಅಂತ ಕರಿತೀವಿ. ಇದು ಸವರ್ಣ ದೀರ್ಘ ಸಂಧಿಯ ಒಂದು ಉದಾಹರಣೆಗಳು ಅಂತ ಹೇಳ್ಬೋದು. ಇನ್ನಷ್ಟು ಉದಾಹರಣೆಗಳನ್ನು ನೀವು ಬಿಡಿಸ್ತಾ ಹೋದಂತೆ ಇದು ನಿಮಗೆ ಪರ್ಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂತಹ ವಿಧ ಗುಣಸಂಧಿ ಅಂತಕ್ಕಂಥದ್ದು ಬರ್ತದೆ. ಎರಡನೇ ವಿಧ ಯಾವುದು? ಗುಣಸಂಧಿ ಅಂತಕ್ಕಂಥ ವಿಧವನ್ನು ನಾವಿಲ್ಲಿ ಕಾಣ್ತೀವಿ. ಗುಣಸಂಧಿ ಅಂತಂದರೆ ಇಲ್ಲಿ ಫಸ್ಟ್ ರೂಲ್ಸನ್ನು ಬರ್ಕೊಂಡ್ಬಿಡೋಣ. ಇಲ್ಲಿ ಆಕಾರಗಳ ಮುಂದೆ ಈ ಕಾರಗಳು ಬಂದಾಗ ಏಕಾರವಾಗ್ತದ. ಆಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವಾಗ್ತದ. ಅದೇ ಅ ಮತ್ತು ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಓಕಾರವಾಗ್ತದ.
ಆಕಾರಗಳ ಮುಂದೆ ಋಕಾರ ಬಂದಾಗ ಅರ್ಕಾರವಾಗುತ್ತದೆ. ಅರ್ಕಾರವಾಗ್ತದ. ಗುಣಸಂಧಿಯ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಇದನ್ನು ಸುಲಭವಾಗಿ ನೀವು ಮಾಡ್ಬೋದು. ಆಕಾರಗಳ ಮುಂದೆ ಈಕಾರ ಬಂದಾಗ ಏಕಾರವಾಗುತ್ತದೆ. ಆಕಾರಗಳ ಮುಂದೆ ಊಕಾರ ಬಂದಾಗ ಓಕಾರವಾಗುತ್ತದೆ. ಆಕಾರಗಳ ಮುಂದೆ ಋಕಾರ ಬಂದಾಗ ಅರ್ಕಾರವಾಗುತ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಎಕ್ಸಾಂಪಲನ್ನು ಬಿಡಿಸೋದಾದರೆ ನರ ಪ್ಲಸ್ ಇಂದ್ರ, ನರ ಪ್ಲಸ್ ಇಂದ್ರ ನರೇಂದ್ರ ಅಂತ ಹೇಳ್ತೀವಿ. ನರ ಪ್ಲಸ್ ಇಂದ್ರ ನರೇಂದ್ರ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ನರ ಅಂತಕ್ಕಂಥದ್ದು ಬರ್ತೈತಿ, ಇಲ್ಲಿ ಈ ಅದ. ಸೊ ಇಲ್ಲೇನದ ಅಕಾರದ ಮುಂದೆ ಈ ಕಾರ ಬಂದಾಗ ಏಕಾರವಾಗ್ತದ. ಇಲ್ಲಿ ನರೇ ನರೇಂದ್ರ ಅಂತ ಎಕ್ಸಾಂಪಲನ್ನು ನಾವು ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಅಂದರೆ ನವ ಪ್ಲಸ್ ಉದಯ, ನವ ಪ್ಲಸ್ ಉದಯ, ನವ ಪ್ಲಸ್ ಉದಯ ನವೋದಯ ಅಂತ ಹೇಳ್ತೀವಿ. ನವ ಪ್ಲಸ್ ಉದಯ ನವೋದಯ. ನವ ಬಂದದ, ಇಲ್ಲಿ ಊ ಬಂದದ. ಅಕಾರದ ಮುಂದೆ ಊಕಾರ ಬಂದಾಗ ಏನಾಗ್ತದ ಓಕಾರವಾಗ್ತದ. ಇಲ್ಲಿ ನವೋದಯ ಅಂತ ಹೇಳ್ಬೋದು. ನೆಕ್ಸ್ಟು ರಾಜ್ ಪ್ಲಸ್ ಇರ್ಷಿ, ರಾಜ್ ಪ್ಲಸ್ ಋಷಿ, ರಾಜ್ ಪ್ಲಸ್ ಋಷಿ ಜ ರಾಜ್. ಮತ್ತು ರು ಬರ್ತದ. ಅಕಾರದ ಮುಂದೆ ಋಕಾರ ಬಂದಾಗ ಏನಾಗ್ತದ ಅರ್ಕಾರವಾಗ್ತೈತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ರಾಜ್ ಪ್ಲಸ್ ಋಷಿ ಏನಾಗ್ತದ ರಾಜರ್ಷಿ ಅಂತ ಆಗ್ತದ. ರಾಜ್ ಪ್ಲಸ್ ಋಷಿ ರಾಜರ್ಷಿ. ರಾಜರ್ಷಿ ಅಂತಕ್ಕಂಥದ್ದು ಏನೈತಿ ಅಕಾರದ ಮುಂದೆ ಋಕಾರ ಬಂದಾಗ ಅರ್ಕಾರವಾಗ್ತದ. ಸೊ ಇಲ್ಲಿ ಏನದ ರಾಜರ್ಷಿ ಅಂತಕ್ಕಂಥ ಉದಾಹರಣೆಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಗಣೇಶ, ಇಲ್ಲಿ ಗಣ ಪ್ಲಸ್ ಈಶ, ಗಣ ಪ್ಲಸ್ ಈಶ ಗಣೇಶ ಅಂತ ಬರಿತೀವಿ. ಗಣ ಪ್ಲಸ್ ಈಶ ಗಣೇಶ. ಗಣ ಬರ್ತದ, ಇಲ್ಲಿ ಈ ಬರ್ತದ. ಇಲ್ಲಿ ಏನಾಗ್ತದ ಏ ಅಂತ ಬರ್ತದ. ಅಕಾರದ ಮುಂದೆ ಈ ಕಾರ ಬಂದಾಗ ಏಕಾರ ಆಗ್ತದ. ಸೊ ಗಣ ಪ್ಲಸ್ ಈಶ ಗಣೇಶ ಅಂತ ನಾವಿಲ್ಲೇನು ಮಾಡ್ಬೋದು ಹೇಳ್ಬೋದು. ಸೊ ಇದಿಷ್ಟು ಗುಣಸಂಧಿಗೆ ಸಂಬಂಧಿಸಿದಂಥ ಒಂದು ವಿವರಣೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವೃದ್ಧಿ ಸಂಧಿ ಮತ್ತು ಎನ್ ಸಂಧಿಗಳ ಒಂದು ವಿವರಣೆಯನ್ನು ನೋಡೋಣ. ಕ್ಲಾಸ್ ನಿಮಗೆ ಇಷ್ಟ ಆಗ್ತಿದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.